ನಮಸ್ತೆ ಮಾಸ್ಟರ್ಸ್. 57ನೇ ದಿನದ ಪತ್ರಿಜಿ ಆತ್ಮಜ್ಞಾನ ತುಳಸೀದಳ ಭಾಗ 1ರ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಮಾಸ್ಟರ್ಸ್. ಇವತ್ತಿನ ಸಂದೇಶ ಜ್ಞಾನಾನ್ಮುಕ್ತಿ. ಮುಕ್ತಿ ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ತಾಪತ್ರಯಗಳಿಂದ. ಕಪಿಲ ಮಹಾಮುನಿ ಏನು ಹೇಳ್ತಾರೆ, ಸಾಂಖ್ಯ ಸೂತ್ರದಲ್ಲಿ ತ್ರಿವಿಧ ದುಃಖ ಅತ್ಯಂತ ನಿವೃತ್ತಿ ಅತ್ಯಂತ ಪುರುಷಾರ್ಥ ಅಂತ. ತ್ರಿವಿಧ ದುಃಖಗಳೇ ತಾಪತ್ರಯಗಳು. ತ್ರಿವಿಧ ದುಃಖಗಳು ಅಂದರೆ ಯಾವುದು? ನೆನ್ನೆ ದಿವಸ ತಿಳ್ಕೊಂಡವಲ್ವಾ? ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪಗಳು ಅಂತ. ಅತ್ಯಂತ ನಿವೃತ್ತಿ ಎಂದರೆ ತ್ರಿವಿಧ ದುಃಖಗಳಲ್ಲಿ ಅತ್ಯಂತ ಮುಖ್ಯವಾದ ಆಧ್ಯಾತ್ಮಿಕ ತಾಪಗಳು, ಅವುಗಳಿಂದ ನಿವೃತ್ತಿ ಎಂದರ್ಥ. ಈ 3 ವಿಧವಾದ ದುಃಖಗಳಿಂದ ಕ್ರಮೇಣ ಬಿಡಿಸಿಕೊಳ್ಳುವುದೇ ಅತ್ಯಂತ ಮುಖ್ಯವಾದ ಪುರುಷಾರ್ಥ, ಅಂದರೆ ಮೋಕ್ಷ, ಮುಕ್ತಿ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಕಪಿಲ ಮಹಾಮುನಿ ಇನ್ನೂ ಹೀಗೆ ಹೇಳ್ತಾರೆ, ಜ್ಞಾನಾನ್ಮುಕ್ತಿ ಎಂದು. ಅಂದರೆ ಜ್ಞಾನದಿಂದಲೇ ಮುಕ್ತಿ ಬರುತ್ತದೆ ಅಂತ ಹೇಳ್ತಾರೆ. ಸಂಪೂರ್ಣ ಆತ್ಮಜ್ಞಾನ ಇರುವವನಿಗೆ ಮತ್ತೆ ಜನ್ಮವಿಲ್ಲ. ಭೌತಿಕ ಶರೀರದಿಂದ ಜನ್ಮವಿದ್ದರೆ ತಾಪತ್ರಯಗಳು ತಪ್ಪಿದ್ದಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಧ್ಯಾನ ಸಾಧನೆಯಿಂದ ಕೂಡಿಸಿಕೊಳ್ಳುವ ಆತ್ಮಜ್ಞಾನದಿಂದಲೇ ನಮಗೆ ಮುಕ್ತಿ ಸಂಪ್ರಾಪ್ತಿಸುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ಮುಂದುವರೆದು ಪತ್ರಿಜಿ ಸರ್ ಏನು ಹೇಳ್ತಾರೆ ಅಂದರೆ, ನಮಗೆಲ್ಲ ಏನು ಹೇಳ್ತಾರೆ? ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತಾರೆ. ಶ್ರೀಕೃಷ್ಣನು ತನ್ನ 4ನೇ ವಯಸ್ಸಿನಲ್ಲಿಯೇ, ಹನುಮಂತನು ತನ್ನ 2ನೇ ವಯಸ್ಸಿನಲ್ಲಿಯೇ ಧ್ಯಾನವನ್ನು ಆರಂಭಿಸಿದರು. ಅದೇ ರೀತಿ ನನ್ನ ಚಿಕ್ಕಂದಿನಲ್ಲಿ ಯಾರೂ ಈ ರೀತಿ ಧ್ಯಾನವನ್ನು ಕಲಿಸಲಿಲ್ಲ. ಆದ್ದರಿಂದ ನೀವು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಧ್ಯಾನ ಕಲಿಸಿ. ಪ್ರತಿದಿನ ಪ್ರತಿಯೊಬ್ಬರೂ ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡಿದ್ರೆ ಏನು ಸಿಗುತ್ತೆ ಅಂತ ನೀವು ಕೇಳ್ಬೋದು. ಧ್ಯಾನ ಮಾಡಿದ್ರೆ 5 ವಿಷಯಗಳು ದೊರೆಯುತ್ತವೆ. ಧ್ಯಾನ ಮಾಡೋದ್ರಿಂದ ಮೊದಲನೇದು ಒಳ್ಳೆಯ ಆರೋಗ್ಯ ಸಿಗುತ್ತೆ, 2ನೇದು ಒಳ್ಳೆಯ ಆಲೋಚನೆ ಸಿಗುತ್ತೆ, 3ನೇದು ಒಳ್ಳೆಯ ಮಾತು ಸಿಗುತ್ತೆ, 4ನೇದು ಒಳ್ಳೆಯ ನಡವಳಿಕೆ ಬರುತ್ತೆ ಜೀವನದಲ್ಲಿ, 5ನೇದು ಜೀವನದಲ್ಲಿ ಒಳ್ಳೆಯ ದೃಷ್ಟಿಕೋನ, ದೃಕ್ಪಥಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಲ್ವಾ, ಅದು. ಒಳ್ಳೆಯ ಆಲೋಚನೆ ಎಂದರೆ ಎಲ್ಲರೂ